ಎಸ್, ಸಾಲ್ಟು ಪೆಪ್ಪರ್ ಅದೆಲ್ಲ ಪೌಡ್ರ್ ಅಲ್ವಲ್ಲ, ಜೊತೆ DDT ಪೌಡರ್. ಇದು ಕಾರ್ತಿಕ್ ಸರ್ಗೆ ಇಲ್ಲಿ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ, ಮತ್ತೆ ಆಡಿಯನ್ಸ್ಗೆ ಒಳ್ಳೆ ಮಜಾ ಇದೆ ಅಂತ ಹೇಳ್ತಾ ಇದ್ದೀರಾ. ಈ ಕ್ಲೈಮ್ಯಾಕ್ಸ್ ಪೋರ್ಷನ್ ಮುಗಿದ್ಮೇಲೆ ಪೌಡರ್ 2 ಏನಾದರೂ ಬರೋ ಸಾಧ್ಯತೆ ಇದೆಯಾ? ಈ ಕ್ವಶನ್ ಯಾಕೆ ಬರಲಿಲ್ಲ ಅಂತ ಅವಾಗಿನ ಕಾಯ್ತಾ ಇದ್ದೆ. ಯಾರಾದ್ರೂ ಒಬ್ರು ಕೇಳಬೇಕು. ಲಾಸ್ಟ್ ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ಶಾರದಾ ಮ್ಯಾಮ್ ಅವರು ಪಾಪ ಕಾಯ್ತಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡಿ. ಓಕೆ ಮ್ಯಾಮ್. ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ನನ್ನ ಕ್ವೆಶ್ಚನ್ ಧಾನ್ಯಾ ಮ್ಯಾಮ್ಗೆ. ಮ್ಯಾಮ್ ಹಿಯರ್ ಸ್ಟ್ರೇಟ್. ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೊಸ ಫೀಮೇಲ್ ಲೀಡ್ಸ್ ಬಂದು ಅವ್ರನ್ನ ನೆಕ್ಸ್ಟ್ ಮೂವಿಲಿ ನಾವು ನೋಡೋದು ತುಂಬಾ ಕಷ್ಟ. ಬಿಕಾಸ್ ಅವ್ರಿಗೆ ಚಾನ್ಸಸ್ ಸಿಗಲ್ಲ, ಜಾನ್ರಸ್ ಚೂಸ್ ಮಾಡೋ ಆಪ್ಷನ್ಸ್ ಇರಲ್ಲ ಅಂತ. ನಿಮ್ಮನ್ನ ಕೆಲವು ವರ್ಷಗಳಿಂದ ಮೂವಿ ಮಾಡ್ಕೊಂಡು ಬಂದಿರೋದು ನೋಡಿದೀವಿ. ಸೊ ನಿಮಗೆ ಏನಕ್ಕೆ ಪೌಡರ್ ನಾನು ಮಾಡಿದ್ರೆ ನೆಕ್ಸ್ಟ್ ಮೂವಿ ಕ್ಲಿಕ್ ಆಗತ್ತೆ, ನನ್ನ ಕೆರಿಯರ್ ಅಲ್ಲಿ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗತ್ತೆ ಅಂತ ಯಾವ ಪಾಯಿಂಟ್ ಅಲ್ಲಿ ಅನ್ಸಿ ನೀವು ಪೌಡರ್ನ ಚೂಸ್ ಮಾಡಿದ್ರಿ? ಐ ಥಿಂಕ್ ನನಗೆ ಯೋಗಿ ಸರ್ ಫೋನ್ ಮಾಡಿ ಒಂದ್ಸತಿ ಕತೆ ಕೇಳಿ ಅಂತ ಹೇಳಿದ್ರು. ಜನಾರ್ದನ್ ಸರ್ ಮನೆಗೆ ಬಂದು ನನಗೆ ಕತೆ ಹೇಳಿದಾಗ ಐ ಆಮ್ ವೆರಿ ಸ್ಕೇರ್ಡ್ ಆಫ್ ಕಾಮಿಡಿ. ನನಗೆ ನಾನು ಕಾಮಿಡಿ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ವೆನ್ ಇಟ್ ಕೇಮ್ ಟು ಮಿ ಆಸ್ ಅ ಚಾಲೆಂಜ್ ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಪ್ರಯತ್ನ ಮುಂಚೆ ನಡೆದಿಲ್ಲ. ಸೊ ಆ ಥರ ಒಂದು ಕಾನ್ಸೆಪ್ಟ್ನಲ್ಲಿ ಇಂಥ ಒಂದು ಸ್ಟೆಲಾ ಕಾಸ್ಟಲ್ಲಿ ನಾನೊಬ್ಳಾಗಿರ್ತೀನಿ ಅಂತ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಸೊ ನೀವು ಆ ಮೂವಿಗೆ 100% ಜಸ್ಟಿಸ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತಾ ನಿಮಗೆ? 100% ಕೊಟ್ಟಿದ್ದಾರೆ ಮೇಡಮ್. ನಾನು ಅದನ್ನ ಎಂಡೋರ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ಸುನಿಲ್ ಇತ್ತಪ್ಪ. ಸುನಿಲ್ ಆದ್ಮೇಲೆ ಸುನಿಲ್ ಅವರೇ. See, 1522 is a go-to pub and lounge bar ಅದು. ಅವರು ಬೀಯಿಂಗ್ ಫ್ರೆಂಡ್ಸ್, ದಿ ಓನರ್ಸ್ ಆಫ್ 1522, ಅವ್ರ ಜೊತೆ ಅಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಇದೆ. ಈಗ ಸ್ಟಾರ್ಟ್ ಮಾಡಿ ಇನ್ಸ್ಟಾದಲ್ಲಿ 3 ಜನ, ನಿತಿನ್ ಇನ್ನಿಬ್ರು ಹೆಸರು ಸಾರಿ ಗೊತ್ತಿಲ್ಲ, ಅವರು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ದಾರೆ. ಎಂಟರ್ಟೈನಿಂಗ್ ದಿ ಕ್ರೌಡ್, ಇಂಟರಾಕ್ಟಿವ್ ಸೆಷನ್ ಇದೆ. ಅದೊಂದು ಬಿಜು ಪರ್ಫಾರ್ಮೆನ್ಸ್ ಇತ್ತು. ಸೊ ಪೌಡರ್ ಪಾಡಿದ್ರೆ ಪೌಡರ್ ಸಿನಿಮಾ ಟೈಟಲ್ ಪೌಡರ್ನ ಹೇಗೆ ನಾವು ಅವೇರ್ನೆಸ್ ಆ್ಯಂಡ್ ರೀಚ್ ಮಾಡಿಸ್ಬೋದು ಅನ್ನೋದು ವಿ ಹವ್ ಗಿವನ್ ಅ ಪೌಡರ್ ಪಾರ್ಟಿ. ಇಟ್ ಇಸ್ ದೇರ್ ವೇರ್ 1522 ಜೊತೆ ಟೈ ಅಪ್ ಆದಾಗ ಎವ್ರಿ ನದರ್ 250 ವೀಕೆಂಡ್ಸ್ಗೆ 1522 ಅಲ್ಲಿ ದ ಪೌಡರ್ ಅಲ್ಲಿ ಮಾಡಿರೋ ಸ್ಟಾರ್ಸ್ ಎಲ್ಲ ದೆಲ್ ಬಿ ದೇರ್, ಪೀಪಲ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ದೆಮ್ ಆ್ಯಂಡ್ ಆ ಹಾಡುಗಳಿರುತ್ತೆ ಆ್ಯಂಡ್ ದೇ ಕ್ಯಾನ್ ಹ್ಯಾವ್ ಅ ಗುಡ್ ಡಿನ್ನರ್ ಆ್ಯಂಡ್ ಕಾಕ್ಟೇಲ್. ಥ್ಯಾಂಕ್ ಯು. ಗ್ರೇಟ್. ಅವೇರ್ನೆಸ್ ಬಂದೇ ಬರುತ್ತಲ್ಲ ಸರ್, ಅದರಿಂದ ಆ ಒಂದು ಕ್ರೌಡ್ ಒಂದು ಅವೇರ್ನೆಸ್ ಅಲ್ಲಿರೋ ಒಂದು ಆ್ಯಂಡ್ ನಾವು ಮಾಡಿರೋದ್ ಕಡೆ ಈವನ್ ಲಾಸ್ಟ್ ಟೈಮ್ JP ನಗರ್ ಮಾಡಿದಾಗಲಿ, ಇವತ್ತು ಮಲೇಶ್ವರ ಮಾಡ್ತಿರೋದಲ್ಲಿ ಅಲ್ಲಿ ಒಂದು ಕನ್ನಡ ಹಾಡ್ ಪರ್ಫಾರ್ಮ್ ಮಾಡೋ ಬ್ಯಾಂಡ್ ಬರುತ್ತೆ. ಸೊ ದರ್ ಇಸ್ ಅ ವೆರಿ ಪ್ಯೂರ್ ಕನ್ನಡ ಕ್ರೌಡ್ ವಿಚ್ ಇಸ್ ದಟ್. ನಮ್ಗೆ ಅವ್ರು ಬೇಕು ಥಿಯೇಟ್ರಿಗೆ ಬರೋಕ್ಕೆ. ಅವ್ರಿಗೆ ಗೊತ್ತಿದ್ರು ಇರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಸೊ ಮಾರ್ಕೆಟಿಂಗಲ್ಲಿ ಎಲ್ಲೆಲ್ಲಿ ಅವೇರ್ನೆಸ್ ಹೆಂಗೆ ನಾವು ಜನರಿಗೆ ಸಿನಿಮಾ ಅವೇರ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ, ನಾವೆಲ್ಲ ವಿ ಆರ್ ಟ್ರೈಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸ್ಬಿಡಿ, ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ, ಕ್ಷಮಿಸ್ಬಿಡಿ. ಕ್ಯಾನ್ ಕ್ವಿಕ್ಲಿ ಕಾಸ್ಟ್ ಮೆಂಬರ್ ಸ್ಟೇಜ್ ಮೇಲೆ ಬಂದು ಒಂದು ಫೋಟೋ ಸೆಷನ್ ಮಾಡೋಣ. ಅವ್ರೇನ ಸರ್? ಮ್ಯಾಮ್ ಪ್ಲೀಸ್. ಸಿ ದೇ ಹ್ಯಾವ್ ಬೀನ್ ಪಯನಿಯರ್ಸ್. ಅವ್ರು ಹೇಳ್ದಂಗೆ ಅವ್ರು 13 ವರ್ಷದಿಂದ ವೆಬ್ ಸೀರೀಸಲ್ಲಿ ಅವ್ರಿಗೆ ಒಂದು ಹ್ಯೂಮರ್ಗೆ ಅಂತ ಒಂದು ಇದು. ನನಗೆ ಯಾರೋ ಇಲ್ಲಿ ಸ್ಟೇಜ್ ಮೇಲೆ ಹೇಳಿದ್ರು TVF ಅಥವಾ AIP ಯಾರು ಅಂತ ಅಂದಾಗ TVF ಸ್ಟುಡ್ ಔಟ್ ಅಂತ. ಸೊ ಅವ್ರಿಗೆ TVF ಅನ್ನೋದು ಈಗ ಎಷ್ಟೊಂದು ಜನಕ್ಕೆ ನಾವು ಪಿಕ್ಚರ್ ಹೇಳ್ತಾರೆ TVF ಸಿನಿಮಾನ ಅಂತ. ಸೊ ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ. ಅವ್ರದ್ದು ದ ವೇ ದೇ ಲುಕ್ ಅಟ್ ಕಾಂಟೆಂಟ್ ಟು ವೇ ಅಲ್ಲ ಹೌದು, ಇದನ್ನ ಹೆಡ್ಲೈನ್ ಮಾಡ್ತಿರೋದು ನಾವೇ ಇದನ್ನ. ಬಟ್ ಅವ್ರದ್ದು ಇನ್ಪುಟ್ಸು ಕೊಡ್ತಾರಲ್ವ ಸಿನಿಮಾಗಿನ ಭಾಷೆ ಇಲ್ಲ. ಆಮೇಲೆ ಅಲ್ಲಿ ಅವರಲ್ಲೂ ಕನ್ನಡ ಚೈತನ್ಯ ಅಂತ ಅಂದ್ಬಿಟ್ಟು ಕನ್ನಡದವ್ರು ಒಬ್ರು ಇದ್ದಾರೆ, ಹುಬ್ಳಿ ಅವರು. ಅವ್ರ ಕಡೆಯಿಂದ ಅವ್ರ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಲ್ಸೋ ಆನ್ ದಿ ಫಿಲ್ಮ್. ಸೊ ಅವ್ರ ಕಡೆಯಿಂದ ಅವ್ರು ರೆಪ್ರೆಸೆಂಟ್ ಮಾಡಿದ್ರು. ಬಟ್ ಸಬ್ ಟೈಟಲ್ಸ್ ಗೊತ್ತಿದ್ದಾಗ ಎಲ್ಲರೂ ನೋಡಿದ್ರಲ್ವ, ಅದೇ ಥರ. ಸೊ ದಿಯರ್ ಇನ್ಪುಟ್ಸ್ ಹ್ಯಾವ್ ಆ್ಯಕ್ಚುಲಿ ಹೆಲ್ಪ್ಡ್ ಅಸ್ ಅ ಲಾಟ್.
ತುಂಬ ನಮ್ಗೆ ಹೆಂಗೆ ಸಿನಿಮಾನ ಫೈನ್ ಟ್ಯೂನ್ ಮಾಡಿ ಬೆಟರ್ ಪ್ರಾಡಕ್ಟ್ ಕೊಡ್ಬೋದು ಎಲ್ಲರದ್ದು ಇನ್ಪುಟ್ ಇದೆ, ಇನ್ಕ್ಲೂಡಿಂಗ್ ಫ್ರಮ್ ದಿ ಡೈರೆಕ್ಟರ್, ಎಲ್ಲ ಆ್ಯಕ್ಟರ್ಸು. ಆ್ಯಂಡ್ ನಾನು ಅದು ಒಂದೇ ಅಲ್ಲ, ನಾನು ಈ ಸಿನಿಮಾ ತುಂಬ ಔಟ್ಸೈಡ್ ಇದಕ್ಕೆ ರೋಹಿತ್ ತೋರಿಸಿದ್ದೀನಿ, ರೋಹಿತ್ ಪದಕಿಗೆ ತೋರಿಸಿದ್ದೀನಿ, ಧನಂಜಯ್ಗೆ ತೋರಿಸಿದ್ದೀನಿ, ರಿಷಬ್ಗೆ ತೋರಿಸಿದ್ದೀನಿ. ಅವರೆಲ್ಲ ಏನೇನು ಫೀಡ್ಬ್ಯಾಕ್ ಕೊಟ್ಟಿದ್ರು ಅದನ್ನು ಕೊಲೆಕ್ಟ್ ಮಾಡಿ ಚೇಂಜ್ ಮಾಡಿದ್ವಿ. ಸೊ ದಿಸ್ ಹಾರ್ಮನಿ ಹ್ಯಾಸ್ ಟು ಕಮ್. ಆ್ಯಂಡ್ ನಾವು ಮಾಡಿದ್ದೇವೆ, ಬೇರೆಯವ್ರು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಎಲ್ಲರೂ ಮಾಡಿದ್ರೆ ಸಿನಿಮಾ ಚಂದ ಅಷ್ಟೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗಳಿಗೆ. ಚಿತ್ರತಂಡದ ಕಾಸ್ಟ್ ಮೆಂಬರ್ಸ್ ಒಂದೇ ಒಂದು ಗ್ರೂಪ್ ಫೋಟೋ ಒಟ್ಟಿಗೆ. ಅನುಜ್ ಪ್ಲೀಸ್ ಬನ್ನಿ.